ಬಿಟ್ಕೊಳ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೂಡ ಸ್ಥಳೀಯ ಶಾಸಕರು ಮಾಡ್ತಾರೆ. ಇವತ್ತು ಒಂದು 11 ಗಂಟೆ ಅಥವಾ 11:15 ನಾನು ಮಡಿಕೇರಿನಲ್ಲೇ ಇರ್ತೀನಿ. ಹಾಗೂ SP ಮತ್ತು DC ಇಬ್ಬರನ್ನೂ ಕೂಡ ಭೇಟಿಯಾಗ್ಲಿಕ್ಕೆ ಹೋಗ್ತೀನಿ. ಅದು ಯಾರ್ಯಾರು ಭಾಳ ವೀರಾವೇಶದಿಂದ ಮಾತಾಡಿದಾರಲ್ಲ ಅವರೆಲ್ಲರೂ ಕೂಡ ಇವತ್ತು ಮಡಿಕೇರಿಗೆ ಬನ್ನಿ. ನಾನು ನಿನ್ನೆ ಸಂಜೆನೇ ಫೇಸ್ಬುಕ್ನಲ್ಲಿ ಹಾಕಿದ್ದೀನಿ. ಕಡೆ ಕ್ಷಣದಲ್ಲಿ ಹೇಳ್ಬಿಟ್ಟ ಅಂತ ಆಗಬಾರ್ದು ನಿಮಗೆ, ಅದಕ್ಕೆ ಅಡ್ವಾನ್ಸಾಗಿ ನೋಟಿಸ್ ಕೊಟ್ಟಿದ್ದೀನಿ. ಬನ್ನಿ, ಅದು ಯಾರ್ಯಾರು ಭಾಳ ಪೌರುಷವನ್ನು ತೋರಿಸುವಂಥವ್ರು ಇದ್ದೀರಿ ದಯವಿಟ್ಟು ಬನ್ನಿ. ಸಾವಿನಲ್ಲೂ ರಾಜಕಾರಣ ಮಾಡುವಂಥ ಕೆಲಸ ಆಗ್ತದೆ ಅನ್ನೋ ಒಂದು ಆರೋಪ. ಮೊದಲನೇದಾಗಿ ವಿನಯ್ ಸೋಮಯ್ಯನ ಕೊಂದವ್ರು ಯಾರು? ಕೊಂದಿದ್ದೆ ಪೊನ್ನಣ್ಣ. ಆತನ ವಿರುದ್ಧ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಆತ ಅಡ್ಮಿನ್ ಇದ್ದಾನೆ. ಅಡ್ಮಿನ್ ಮೇಲೆ ಕೇಸ್ ಹಾಕುವಂಥದ್ದು, ಅವನಿಗೆ ಹೆರಾಸ್ಮೆಂಟ್ ಮಾಡುವಂಥದ್ದು, ತಹಸೀಲ್ದಾರಿಗೆ ಚಿತಾವಣೆ ಕೊಟ್ಟು 107 ಹಾಕ್ತೀವಿ, ರೌಡಿ ಶೂಟ್ ಓಪನ್ ಮಾಡ್ತೀವಿ ಅಂತೇಳಿ ಹೇಳಿ ಬೆದರಿಸುವಂಥದ್ದು. ಈ ಕೆಲಸವನ್ನು ಮಾಡಿದ್ದಾರೆ ಯಾರು? ಪೊನ್ನಣ್ಣ ಮಾಡಿರುವಂಥದ್ದು. ಪೊನ್ನಣ್ಣ ಕೊಂದಿದ್ರಿಂದಲೇ ಅಲ್ವಾ ನಾವು ಸಾವಿಗೆ ನ್ಯಾಯ ಕೊಡಿ ಅಂತ ಹೋಗಿದ್ದು. ಸಾವಿಗೆ ನ್ಯಾಯ ಕೇಳಿದರೆ ರಾಜಕೀಯ ಆಗುತ್ತೆ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಸಾಯಿಸಿದವನು ಕೊಲೆಗಡಕನ ಕತೆ ಏನು? ಕೊಲೆಗಡಕನ ಬಾಯಲ್ಲಿ ಇವತ್ತು ಸಾವನ್ನ ಇಟ್ಕೊಂಡು ಹೆಣ ಇಟ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆತನ ವಿನಯ್ ಸೋಮಯ್ಯನ ಕೊಂದಿದ್ದೇ ಪೊನ್ನಣ್ಣ ಅಲ್ವಾ? ಸರ್, ತಮ್ಮ ಪ್ರತಿಕೃತಿ ದಹನ ಮಾಡುವಂಥದ್ದು, ಚಪ್ಪಲಿ ಎಲ್ಲವೂ ಕೂಡ ನಿನ್ನೆ ಮಡಿಕೇರಿಯಲ್ಲಿ ನಡೆದೋಗಿದೆ. ಇದಕ್ಕೆ ಇವತ್ತು ನಾನು ಮಡಿಕೇರಿನಲ್ಲಿ ಉತ್ತರ ಕೊಡ್ತೀನಿ. ಈಶ್ವರಪ್ಪ ಅವರ ಪ್ರಕರಣದಲ್ಲಿ ಆದಂತೆ ಆಡಳಿತ ಪಕ್ಷ ಇದ್ರು FIR ಆಗ್ತದೆ ಅವ್ರ ಮೇಲೆ ದಾಖಲು. ಇವ್ರ ಮೇಲೆ ಯಾಕೆ FIR ಅನ್ನೋದು ಕಾಣದ ಕೈಗಳು ಕೆಲಸ ಮಾಡ್ತದೆ ಅಥವಾ ಸರ್ಕಾರ ನೇರವಾಗಿ ಭಾಗಿಯಾಗ್ತದೆ? ಸಿದ್ದರಾಮಯ್ಯನವರೇ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾರೆ, ಏನು BJP ಅವರು ಪ್ರೊಟೆಸ್ಟ್ ಮಾಡಿದ್ರು ಅಂತ ಹೇಳಿದ ಕೂಡಲೇ ನಾವು FIR ಹಾಕೋಕ್ಕಾಗುತ್ತಾ ಅಂತಾರೆ. ಸಿದ್ದರಾಮಯ್ಯನವರು ಈ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಒಬ್ಬ ಅಮಾಯಕ ತೀರ್ಕೊಂಡಿದ್ದಾನೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅದು ಅವರ ಶಾಸಕರ ಒತ್ತಡದಿಂದ ತೀರ್ಕೊಂಡಿದ್ದಾನೆ. ಇಷ್ಟಾಗಿಯೂ ಕೂಡ 6 ಕೋಟಿ ಕನ್ನಡಿಗರ ಪ್ರತಿನಿಧಿಯಾಗಿ ಮಾತಾಡೋದ್ರ ಬದಲು ಕಾಂಗ್ರೆಸ್ಸಿನ ಕಾರ್ಡ್ ಹೋಲ್ಡರ್ ಥರ ಅವರು ಹೇಳಿಕೆಯನ್ನು ಕೊಡ್ತಾರೆ ಅಂತಂದರೆ ಈ ರಾಜ್ಯದ ದುರ್ದೈವ ಅದು. ಬಿಟ್ಕೊಳ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೂಡ ಸ್ಥಳೀಯ ಶಾಸಕರು ಮಾಡ್ತಾರೆ. ಇವತ್ತು ಒಂದು 11 ಗಂಟೆ ಅಥವಾ 11:15 ನಾನು ಮಡಿಕೇರಿನಲ್ಲೇ ಇರ್ತೀನಿ. ಹಾಗೂ SP ಮತ್ತು DC ಇಬ್ಬರನ್ನೂ ಕೂಡ ಭೇಟಿಯಾಗ್ಲಿಕ್ಕೆ ಹೋಗ್ತೀನಿ. ಅದು ಯಾರ್ಯಾರು ಭಾಳ ವೀರಾವೇಶದಿಂದ ಮಾತಾಡಿದಾರಲ್ಲ ಅವರೆಲ್ಲರೂ ಕೂಡ ಇವತ್ತು ಮಡಿಕೇರಿಗೆ ಬನ್ನಿ. ನಾನು ನಿನ್ನೆ ಸಂಜೆನೇ ಫೇಸ್ಬುಕ್ನಲ್ಲಿ ಹಾಕಿದ್ದೀನಿ. ಕಡೆ ಕ್ಷಣದಲ್ಲಿ ಹೇಳ್ಬಿಟ್ಟ ಅಂತ ಆಗಬಾರ್ದು ನಿಮಗೆ, ಅದಕ್ಕೆ ಅಡ್ವಾನ್ಸಾಗಿ ನೋಟಿಸ್ ಕೊಟ್ಟಿದ್ದೀನಿ. ಬನ್ನಿ, ಅದು ಯಾರ್ಯಾರು ಭಾಳ ಪೌರುಷವನ್ನು ತೋರಿಸುವಂಥವ್ರು ಇದ್ದೀರಿ ದಯವಿಟ್ಟು ಬನ್ನಿ. ಸಾವಿನಲ್ಲೂ ರಾಜಕಾರಣ ಮಾಡುವಂಥ ಕೆಲಸ ಆಗ್ತದೆ ಅನ್ನೋ ಒಂದು ಆರೋಪ. ಮೊದಲನೇದಾಗಿ ವಿನಯ್ ಸೋಮಯ್ಯನ ಕೊಂದವ್ರು ಯಾರು? ಕೊಂದಿದ್ದೆ ಪೊನ್ನಣ್ಣ. ಆತನ ವಿರುದ್ಧ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಆತ ಅಡ್ಮಿನ್ ಇದ್ದಾನೆ. ಅಡ್ಮಿನ್ ಮೇಲೆ ಕೇಸ್ ಹಾಕುವಂಥದ್ದು, ಅವನಿಗೆ ಹೆರಾಸ್ಮೆಂಟ್ ಮಾಡುವಂಥದ್ದು, ತಹಸೀಲ್ದಾರಿಗೆ ಚಿತಾವಣೆ ಕೊಟ್ಟು 107 ಹಾಕ್ತೀವಿ, ರೌಡಿ ಶೂಟ್ ಓಪನ್ ಮಾಡ್ತೀವಿ ಅಂತೇಳಿ ಹೇಳಿ ಬೆದರಿಸುವಂಥದ್ದು. ಈ ಕೆಲಸವನ್ನು ಮಾಡಿದ್ದಾರೆ ಯಾರು? ಪೊನ್ನಣ್ಣ ಮಾಡಿರುವಂಥದ್ದು. ಪೊನ್ನಣ್ಣ ಕೊಂದಿದ್ರಿಂದಲೇ ಅಲ್ವಾ ನಾವು ಸಾವಿಗೆ ನ್ಯಾಯ ಕೊಡಿ ಅಂತ ಹೋಗಿದ್ದು. ಸಾವಿಗೆ ನ್ಯಾಯ ಕೇಳಿದರೆ ರಾಜಕೀಯ ಆಗುತ್ತೆ. ಸಾಯಿಸಿದವನು ಕೊಲೆಗಡಕನ ಕತೆ ಏನು? ಕೊಲೆಗಡಕನ ಬಾಯಲ್ಲಿ ಇವತ್ತು ಸಾವನ್ನ ಇಟ್ಕೊಂಡು ಹೆಣ ಇಟ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆತನ ವಿನಯ್ ಸೋಮಯ್ಯನ ಕೊಂದಿದ್ದೇ ಪೊನ್ನಣ್ಣ ಅಲ್ವಾ? ಸರ್, ತಮ್ಮ ಪ್ರತಿಕೃತಿ ದಹನ ಮಾಡುವಂಥದ್ದು, ಚಪ್ಪಲಿ ಎಲ್ಲವೂ ಕೂಡ ನಿನ್ನೆ ಮಡಿಕೇರಿಯಲ್ಲಿ ನಡೆದೋಗಿದೆ. ಇದಕ್ಕೆ ಇವತ್ತು ನಾನು ಮಡಿಕೇರಿನಲ್ಲಿ ಉತ್ತರ ಕೊಡ್ತೀನಿ. ಈಶ್ವರಪ್ಪ ಅವರ ಪ್ರಕರಣದಲ್ಲಿ ಆದಂತೆ ಆಡಳಿತ ಪಕ್ಷ ಇದ್ರು FIR ಆಗ್ತದೆ ಅವ್ರ ಮೇಲೆ ದಾಖಲು. ಇವ್ರ ಮೇಲೆ ಯಾಕೆ FIR ಅನ್ನೋದು ಕಾಣದ ಕೈಗಳು ಕೆಲಸ ಮಾಡ್ತದೆ ಅಥವಾ ಸರ್ಕಾರ ನೇರವಾಗಿ ಭಾಗಿಯಾಗ್ತದೆ? ಸಿದ್ದರಾಮಯ್ಯನವರೇ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾರೆ, ಏನು BJP ಅವರು ಪ್ರೊಟೆಸ್ಟ್ ಮಾಡಿದ್ರು ಅಂತ ಹೇಳಿದ ಕೂಡಲೇ ನಾವು FIR ಹಾಕೋಕ್ಕಾಗುತ್ತಾ ಅಂತಾರೆ. ಸಿದ್ದರಾಮಯ್ಯನವರು ಈ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಒಬ್ಬ ಅಮಾಯಕ ತೀರ್ಕೊಂಡಿದ್ದಾನೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅದು ಅವರ ಶಾಸಕರ ಒತ್ತಡದಿಂದ ತೀರ್ಕೊಂಡಿದ್ದಾನೆ. ಇಷ್ಟಾಗಿಯೂ ಕೂಡ 6 ಕೋಟಿ ಕನ್ನಡಿಗರ ಪ್ರತಿನಿಧಿಯಾಗಿ ಮಾತಾಡೋದ್ರ ಬದಲು ಕಾಂಗ್ರೆಸ್ಸಿನ ಕಾರ್ಡ್ ಹೋಲ್ಡರ್ ಥರ ಅವರು ಹೇಳಿಕೆಯನ್ನು ಕೊಡ್ತಾರೆ ಅಂತಂದರೆ ಈ ರಾಜ್ಯದ ದುರ್ದೈವ ಅದು.